Hi dear students, welcome back to our video class. Myself is Santosh B. Hadi, teacher of English from Challenge Coaching Classes Sinno. Okay, in today's video class, I am going to discuss one of the important topic that is article. ಸೊ ಯಾರ್ಯಾರು ಈ ಒಂದು ನವೋದಯ ಮತ್ತು ಕಿತ್ತೂರು ಸೈನಿಕ್ RMS ಮತ್ತು ಸೈನಿಕ್ ಕ್ಲಾಸ್ ಈ ಒಂದು ಕ್ಲಾಸ್ಗಳಿಗೆ ಒಂದು ಎಕ್ಸಾಮ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಇವತ್ತು ನಾನು ಈ ಇಂಗ್ಲಿಷ್ ಭಾಷಾ ಒಂದು ವಿಷಯದಲ್ಲಿ ಸ್ಪೆಷಲಿ ಗ್ರಾಮರ್ ವ್ಯಾಕರಣ ಒಂದು ಭಾಷೆ ವ್ಯಾಕರಣದಲ್ಲಿ ಅನೇಕ ಒಂದು ವಿಷಯಗಳು ಬರ್ತವೆ. ಅದರಲ್ಲಿ ಟೆನ್ಸ್ಗಳಿರ್ಬೋದು, ಸೊ ಆರ್ಟಿಕಲ್ಸ್ಗಳಿರ್ಬೋದು, ಟ್ಯಾಗ್ ಕ್ವಶನ್ಸ್ಗಳಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರ್ಬೋದು, ಸೊ ಸೆಂಟೆನ್ಸ್ಗಳಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು. ಸೊ ಹಾಗಾದರೆ ಇದರಲ್ಲಿ ನಾನು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಕು, ಸೊ ಅದರಲ್ಲಿ ವಿಶೇಷವಾಗಿ ಸೈನಿಕು ಮತ್ತು ಕಿತ್ತೂರು ಸೈನಿಕಗಳಲ್ಲಿ ಸೊ 2 ಮಾರ್ಕ್ಸ್ಗಳನ್ನು ರೈಟ್ ಮಾಡ್ತೇನೆ ಎವ್ರಿ ಇಯರು. ಸೊ ಹಾಗಾಗಿ ಇಲ್ಲಿ ಗ್ರಾಮರ್ ಅಂತಂದ್ರೆ ನಾನು ವಿಶೇಷವಾಗಿ ಗ್ರಾಮರ್ ಇಸ್ ದ ಸ್ಟ್ರಕ್ಚರ್ ಅಂಡ್ ಸಿಸ್ಟಮ್ ಆಫ್ ಇಂಗ್ಲಿಷ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಗ್ರಾಮರ್ನಲ್ಲಿ ಒಂದು ಮುಖ್ಯವಾಗಿ ಈ ಆರ್ಟಿಕಲ್ ಟಾಪಿಕ್ ನೊಂದಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಈ ಒಂದು ವಿಷಯದ ಕುರಿತು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಯಾರ್ಯಾರು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇರ್ಬೋದು, ಅದು FDA, SDA, SSC ಹಾಗೂ ಸೈನಿಕ್, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಆರ್ಟಿಕಲ್ಸ್, ಸೊ ನಮ್ಮ ಒಂದು ಮದರ್ ಟಂಗಲ್ಲಿ ಆರ್ಟಿಕಲ್ಸ್ಗಳನ್ನೇ ಉಪಪದಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಉಪಪದಗಳು ಅಂದ್ರೆ ಆರ್ಟಿಕಲ್ಸ್, ಈ ಆರ್ಟಿಕಲ್ಸ್ಗಳನ್ನ ವೇರ್ ಶುಡ್ ವಿ ಯೂಸ್, ಎಲ್ಲಿ ಯೂಸ್ ಮಾಡಬೇಕು, ಸೊ ಆರ್ಟಿಕಲ್ಸ್ಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಆರ್ಟಿಕಲ್ಸ್ ಇಟ್ ಮೀನ್ಸ್, ಸೊ ಆರ್ಟಿಕಲ್ಸ್ ಅಂದ್ರೆ ಏನು? I have given two definition here, two definition. The first one is an article is a type of adjective. So article ಅಂದ್ರೆ ಇದು ಒಂದು ವಿಶೇಷವಾಗಿ ನಾವು adjective ಅಂತ ಹೇಳ್ತೀವಿ, ಬಟ್ ಇಟ್ಸ್ ಅ ಟೈಪ್ ಆಫ್ adjective. ಇಟ್ ಇಸ್ ನಾಟ್ adjective, ಇಟ್ಸ್ ಅ ಟೈಪ್ ಆಫ್ adjective. ಏತಕ್ಕೆ adjective ಟೈಪ್ ಆಫ್ adjective ಅಂತ ಹೇಳ್ತಿದೆ ಅಂದ್ರೆ ಇದು ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳ್ತಾ ಇದೆ? ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್ ನೌನ್ಸ್, ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್ ನೌನ್ಸ್ಗಳ ಬಗ್ಗೆ ಅದು ಏನು ಮಾಡುತ್ತೆ? ಡಿಸ್ಕ್ರೈಬ್ ಮಾಡುತ್ತೆ. ಸೊ ಅದಕ್ಕೆ ಆರ್ಟಿಕಲ್ ಅನ್ನೋದು ಒಂದು ಇಟ್ ಇಸ್ ಅ ಟೈಪ್ ಆಫ್ ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಇದ್ರ ಬಗ್ಗೆ ಡೆಫಿನೇಷನ್ ನೋಡೋದಾದ್ರೆ ಆರ್ಟಿಕಲ್ ಆರ್ ಸ್ಮಾಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ A. Here A is not a letter, it is a word ಅಂತ ಹೇಳ್ಬೋದು. ಯಾಕೆ ಇಲ್ಲಿ ಅ ಅನ್ನೋದು ಏನು ತಿಳಿಸುತ್ತೆ? ಒಂದು ಅನ್ನೋದು ಒಂದು ಮೀನಿಂಗ್ ಅನ್ನ ಕೊಡುತ್ತೆ. ಸೊ am it is also one word, the it is also one word. ಸೊ ಹಾಗಾದ್ರೆ ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್ that are, ಸೊ ಅದನ್ನ ಎಲ್ಲಿ ಯೂಸ್ ಮಾಡ್ತೀವ? ಯೂಸ್ಡ್ ಬಿಫೋರ್ ನೌನ್ಸ್. ವಿಶೇಷವಾಗಿ ನಾವು ತಿಳ್ಕೊಳ್ಳೋದಿಲ್ಲ ಏನಪ್ಪ ಅಂತಂದ್ರೆ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡೋದು ವಿ ಶುಡ್ ಯೂಸ್ ಬಿಫೋರ್ ನೌನ್. ಸೊ ಮುಖ್ಯವಾದಂತ ಒಂದು ಪಾಯಿಂಟ್ ಏನಂದ್ರೆ ವೇರ್ ಶುಡ್ ವಿ ಯೂಸ್ ಆರ್ಟಿಕಲ್ಸ್? ಬಿಫೋರ್ ನೌನ್. ಓಕೆನಾ? ಎಸ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಓಕೆ, ಐ ಹ್ಯಾವ್ ಗಿವನ್ 3 examples for article. So where should we use article? Articles ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದಕ್ಕೆ ನಾನು 3 ಒಂದು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನೋಡಿ, this is a book here. So in the sentence, so which is noun? Book is a noun. Book is a noun. So noun before ಏನು ಬರುತ್ತೆ ಅಂತ ಹೇಳಿದ್ರೆ ನಾನು ಆರ್ಟಿಕಲ್ಗಳು ಬರುತ್ತೆ ಅಂತ ಹೇಳಿದೆ. ಸೊ ಅದರ ಎ ಅನ್ನೋದೇನು ಇಲ್ಲಿ? ಇಟ್ ಇಸ್ ಆನ್ ಆರ್ಟಿಕಲ್. ಸೊ ನೆಕ್ಸ್ಟ್ ಒನ್, he is an honest man. So honest man, it is what? Honest man, it is a noun. So noun before we should take what? An. It means article. ಸೊ ಹಾಗಾದ್ರೆ ನಿಮಗೊಂದು
ನಾವು ತಿಳ್ಕೊಳ್ಳೋದಾದ್ರೆ ಸೊ ಆರ್ಟಿಕಲ್ಸ್ಗಳನ್ನೇ ನೌನ್ಗಳು ಬಿಫೋರ್ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಸೊ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ ಸಿ ಇಸ್ ದ ವೈಸೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ನೋಡಿ ಕ್ಲಾಸ್ ಇಟ್ ಇಸ್ ವಾಟ್? ಕ್ಲಾಸ್ ಇಟ್ ಇಸ್ ಅ ನೌನ್. ವಾಟ್ ಟೈಪ್ ಆಫ್ ನೌನ್ ಇಟ್ ಈಸ್? ಇಟ್ ಇಸ್ ಅ ಕಲೆಕ್ಟಿವ್ ನೌನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ಇದು ನೌನ್, ಈ ನೌನ್ ಬಿಫೋರ್ ಏನ್ ಬರುತ್ತೆ? ಆರ್ಟಿಕಲ್ ಬರುತ್ತೆ. ಸೊ ಅದೇ ವೈಸೆಸ್ಟ್ ಸ್ಟೂಡೆಂಟ್ ಅಂತ ಕೊಡೋದು. ಬಟ್ ಸೊ ನಾವು ರೂಲ್ಸ್ ಪ್ರಕಾರ ಆರ್ಟಿಕಲ್ಸ್ಗಳ ರೂಲ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಬಂದ್ರೆ ಅಲ್ಲಿ ವೈಸೆಸ್ಟ್ ಸೊ ಯೂಸಸ್ ಆಫ್ ದಲ್ಲಿ ಬರುತ್ತೆ. ಬಟ್ ಇಲ್ಲಿ ವೈಸೆಸ್ಟ್ ಸ್ಟೂಡೆಂಟ್ ಬಟ್ ನಾಟ್ ವೈಸೆಸ್ಟ್. ಸೊ ಬರೀ ವೈಸೆಸ್ಟ್ ಆದ್ರೆ ಅದು ಎಡ್ಜೆಕ್ಟಿವ್ ಆಗುತ್ತೆ. ಬಟ್ ವೈಸೆಸ್ಟ್ ಸ್ಟೂಡೆಂಟ್ ಅನ್ನೋದು ಏನಾಗುತ್ತೆ ಇಲ್ಲಿ? ಇಟ್ಸ್ ಅ ನೌನ್ ಆಗುತ್ತೆ. ಸೊ ಹಾಗಾಗಿ ಬಿಫೋರ್ ದ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಇಲ್ಲಿ ವಿಷಯ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಏನಂದ್ರೆ ನೌನ್ಗಳ ಬಿಫೋರ್ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಂದು ಓಕೆ, ನಮ್ಮ ಈ ಒಂದು ತರಬೇತಿ ಕೇಂದ್ರದಲ್ಲಿ ಇನ್ ಅವರ್ ಕೋಚಿಂಗ್ ಕ್ಲಾಸ್ ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಫ್ರೀ ಆನ್ಲೈನ್ ಕ್ಲಾಸಸ್ ನೇಚರ್, ಫ್ರೀ ಆನ್ಲೈನ್. ಸೊ ನೋಡಿ, ನಮ್ಮ ಈ ಒಂದು ತರಬೇತಿ ಕೇಂದ್ರದಲ್ಲಿ ಅದು ಸೈನಿಕ್ ಇರ್ಬೋದು, ನವೋದಯ ಇರ್ಬೋದು, ಕಿತ್ತೂರು ಸೈನಿಕ್ ಇರ್ಬೋದು, ಈ ಪರೀಕ್ಷಾ ತಯಾರಿಗೆ 30 ದಿನಗಳ ಉಚಿತ ಆನ್ಲೈನ್ ತರಗತಿಗಳನ್ನ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ಗಳ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ? ಶೇರ್ ಮಾಡ್ತಾ ಇದ್ದೀವಿ. ಓಕೆ, ಅದು ವಿಶೇಷವಾಗಿ ಪರಿಣಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಕರುಗಳಿಂದ. ಸೊ ಇದುವರೆಗೂ ಯಾರು ಯೂಟ್ಯೂಬ್ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗೂ ಹೆಚ್ಚೆಚ್ಚು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಮ್ಮ ಈ ಸಂಸ್ಥೆಯ ಒಂದು ವಿಡಿಯೋಗಳನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಓಕೆ, ಸ್ಟಿಲ್ ಇದುವರೆಗೂ ದ ಡೆಫಿನೇಷನ್ ಆಫ್ ಆರ್ಟಿಕಲ್ ಅಂದ್ರೆ ಏನು, ಅಂಡ್ ವೇರ್ ಶುಡ್ ವಿ ಯೂಸ್ ಆರ್ಟಿಕಲ್ಸ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ದ ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು, ವೇರ್ ಶುಡ್ ವಿ ಯೂಸ್ ಆರ್ಟಿಕಲ್, ಸೊ ಅನ್ನೋದನ್ನ ನೆಕ್ಸ್ಟ್ ಕೆಲವೊಂದಿಷ್ಟು ನೋಟ್ಸ್ಗಳ ಮೂಲಕ, ರೂಲ್ಸ್ಗಳ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಟ್ ಅದಕ್ಕೂ ಬಿಫೋರ್, ಹೌ ಮೆನಿ ಕೈಂಡ್ಸ್ ಇನ್ ಆರ್ಟಿಕಲ್ಸ್? ಸೊ ಆರ್ಟಿಕಲ್ಸ್ಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಆಲ್ರೆಡಿ ಸೊ ನಿಮ್ಗೆ ಗೊತ್ತಿರುವ ಹಾಗೆ, ಸೊ ದೇರ್ ಆರ್ 2 kinds of articles. So how many kinds? There are 2 kinds ಅಂತ ಹೇಳ್ತಾ ಇದೀವಿ. So what are those? Those are indefinite article. The second one, definite article. So the indefinite articles ಗಳು ಯಾವುದು ಅಂತಂದ್ರೆ, the examples of indefinite articles are a, an ಅಂತ ಹೇಳ್ಬೋದು. ಸೊ ಬಟ್ ಈ ಡೆಫಿನೆಟ್ ಆರ್ಟಿಕಲ್ಗೆ ದ ಅಂತ ಹೇಳ್ಬೋದು. ಓಕೆನಾ? ಎಸ್, ದ ಎಕ್ಸಾಂಪಲ್ಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್ ಎ, ಆನ್, ಅಂಡ್ ಎಕ್ಸಾಂಪಲ್ಸ್ ಆಫ್ ಡೆಫಿನೆಟ್ ಆರ್ಟಿಕಲ್ ದ. ಸೊ ಅದರಲ್ಲಿ ಲೆಟ್ಸ್ ಡಿಸ್ಕಸ್ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್. ಸೊ ಅದರಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು? ಅಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ಸ್ಗಳು ಯಾವುದು? ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಇಂಡೆಫಿನೆಟ್ ಆರ್ಟಿಕಲ್ಸ್ಗಳು ಎ ಮತ್ತು ಆನ್ ಅಂತ ಹೇಳಿ. ಎ ಅಂಡ್ ಆನ್ ಆರ್ ಕಾಲ್ಡ್ ಇಂಡೆಫಿನೆಟ್ ಆರ್ಟಿಕಲ್. ಬಿಕಾಸ್ ಇದಕ್ಕೆ ಎ ಆನ್ ಅನ್ನ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಾ ಇದೀವಿ ಅಂದ್ರೆ, ದೇ ಆರ್ ಯೂಸ್ಡ್ ವ್ಯಾನ್ ವಿ ಡು ನಾಟ್ ಸ್ಪೀಕ್ ಅಂತ ಹೇಳುತ್ತೆ ಅದು. ವಿ ಡು ನಾಟ್ ಸ್ಪೀಕ್ ಆಫ್ ಅ ಡೆಫಿನಿಟ್, ಅಂದ್ರೆ ಅದು ಡೆಫಿನಿಟ್ ಆಗಿರೋದಿಲ್ಲ, ಅಂದ್ರೆ ಇಂಡೆಫಿನಿಟ್ ಆಗಿರುತ್ತೆ ಅಂತ ಹೇಳ್ತಾ ಇದೆ ಅದು. ವಿ ಡು ನಾಟ್ ಸ್ಪೀಕ್ ಆಫ್ ಅ ಡೆಫಿನಿಟ್ ಆರ್ ಪರ್ಟಿಕ್ಯುಲರ್. ಅದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪ್ಲೇಸ್ಗಳ ಬಗ್ಗೆ ಹೇಳೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪರ್ಸನ್ ಬಗ್ಗೆ ಹೇಳೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಥಿಂಗ್ಸ್ಗಳ ಬಗ್ಗೆ ಹೇಳೋದಿಲ್ಲ. ಸೊ ಇಂಥ ಒಂದು ಆರ್ಟಿಕಲ್ಗಳನ್ನೇ ನಾವು ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಇಂಡೆಫಿನಿಟ್ ಆರ್ಟಿಕಲ್.
ಸೊ ನಿಮಗೆ ಇಂಡೆಫಿನಿಟ್ ಆರ್ಟಿಕಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಆಗಿದೆ ಅನ್ಕೊಂಡಿದ್ದೀರಾ? ಸೊ ಅಂದ್ರೆ ಇಂಡೆಫಿನಿಟ್ ಆರ್ಟಿಕಲ್ಸ್ಗಳು ಎ ಆಮ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಯೂಸಸ್ ಆಫ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಸೊ ನೋಡಿ, ಈ ಇಂಡೆಫಿನಿಟ್ ಆರ್ಟಿಕಲ್ಸ್ ಗಳನ್ನೇ ಎಲ್ಲಿ ಯೂಸ್ ಮಾಡಬೇಕು? ಸೊ ಅದನ್ನ ಯೂಸ್ ಮಾಡೋ ಮೊದಲು ನಾವು ಸಮ್ ರೂಲ್ಸ್ಗಳು, ಸಮ್ ನೋಟ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ದ ಫಸ್ಟ್ ಪಾಯಿಂಟ್, ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? ಏನ್ ಹೇಳ್ತದೆ? ಒಂದು ನಿಯಮ, ಒಂದನೇ ರೂಲ್ ನಮಗೆ ಏನ್ ಹೇಳ್ತಿದ್ವಿ ನೋಟು, ಆರ್ಟಿಕಲ್ a or an is used before a singular countable noun. ನೋಡಿ, ಈ ಎ ಅಂಡ್ ಆನ್ ಏನಿದೆ ಅಲ್ವಾ, ಸೊ ಅದು ಸಿಂಗುಲರ್ ಇರಬೇಕು, ಕೌಂಟೇಬಲ್ ನೌನ್ ಆಗಿರಬೇಕು. ಸಪೋಸ್ ಇಫ್ ದೇರ್ ಇಸ್ ಅ ಅನ್ಕೌಂಟೇಬಲ್ ನೌನ್, ಡೋಂಟ್ ಯೂಸ್ ಎನಿ indefinite article. For example, water. Water it is. Water of any, it is not a countable, it is an uncountable noun. So don't use before uncountable noun any article. So ನೇರವಾಗಿ ಹೇಳ್ತಾರೆ ಈ ಆರ್ಟಿಕಲ್ ಏನು ಈ ಪಾಯಿಂಟ್ ಯಾರನ್ನ, ಸೊ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೇವೆ. ವೇರ್ ಶುಡ್ ವಿ ಯೂಸ್? ಸಿಂಗುಲರ್ ಇರಬೇಕು, ಅದು ಕೌಂಟೇಬಲ್ ನೌನ್ ಆಗಿರಬೇಕು. ಸಪೋಸ್ ಅನ್ಕೌಂಟೇಬಲ್ ಆಗಿದ್ರೆ ಡೋಂಟ್ ಯೂಸ್ ಇಂಡೆಫಿನಿಟ್ ಆರ್ಟಿಕಲ್. ಸೊ ನೆಕ್ಸ್ಟ್ ಐ ವಿಲ್ ಗೋ ಇನ್ ಸೆಕೆಂಡ್ ಪಾಯಿಂಟ್. ವಾಟ್ ಎಲ್ಸ್ ಇಸ್ ದ ಸೆಕೆಂಡ್ ಪಾಯಿಂಟ್? ಏನ್ ಹೇಳ್ತದೆ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ, ದ ಚಾಯ್ಸ್ ಬಿಟ್ವೀನ್ a or an. ಸೊ ನೋಡಿ, ಸೊ ನಮ್ಗೆ ಇಲ್ಲಿ ಒಂದು ಡೌಟ್ ಬರುತ್ತೆ, ಸರ್ ವೇರ್ ಶುಡ್ ವಿ ಯೂಸ್ ವೇರ್ ಶುಡ್ ವಿ ಯೂಸ್ ಆನ್? ಎಲ್ಲಿ ಯೂಸ್ ಮಾಡಬೇಕು, ಆನ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಈ ಸೆಕೆಂಡ್ ನೋಟ್ ಹೇಳ್ತಾ ಇದೆ ನಮಗೆ, ದ ಚಾಯ್ಸ್ ಬಿಟ್ವೀನ್ a or an is determined. ಏನ್ ಗುರುತಿಸಬೇಕು ನಾವು? ದ ಫಸ್ಟ್ ಸೌಂಡ್ ಆಫ್ ಅ ಪ್ರೊನೌನ್ಸಿಯೇಷನ್. ಸೊ ನೋಡಿ, ಇಲ್ಲಿ ಆರ್ಟಿಕಲ್ಸ್ ಗಳನ್ನು ಯೂಸ್ ಮಾಡಬೇಕಾದ್ರೆ ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗಾದ್ರೆ ಮತ್ತೊಮ್ಮೆ ಹೇಳ್ತದೆ, ನೆನ್ನಲ್ಲಿ ಇಟ್ಕೊಳ್ಳಿ. ಸೊ ಆರ್ಟಿಕಲ್ಸ್ ಗಳನ್ನು ಯೂಸ್ ಮಾಡಬೇಕಾದ್ರೆ ಲೆಟರ್ಸ್ ಗಳು ಇಂಪಾರ್ಟೆಂಟ್ ಅಲ್ಲ, ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಲೆಟರ್ ಸೌಂಡ್ಸ್ ಅಂದ್ರೆ ಫೋನಿಕ್ಸ್ ಅಂತ ಬರುತ್ತೆ. ಆ ಫೋನಿಕ್ಸ್ ಗಳಲ್ಲಿ, ಸೊ ಇಂಗ್ಲಿಷ್ ನಲ್ಲಿ ಫ್ರಮ್ 26 ಲೆಟರ್ಸ್ ವಿ ವಿಲ್ ಗೆಟ್ ಹೌ ಮೆನಿ ಸೌಂಡ್ಸ್? 44 ಸೌಂಡ್ಸ್. ಸೊ 26 ಅಕ್ಷರಗಳಿದೆ, ಬಟ್ ಅದರಿಂದ 44 ಸೌಂಡ್ಸ್ ಗಳು ಬರುತ್ತೆ. But vowels are 5. From 5 vowels we will get 20 sounds. So ನಾವು ಕೇವಲ vowels ಗಳನ್ನು ಅಭ್ಯಾಸ ಮಾಡಿದೀವ, ಎ ಇ ಐ ಓ ಯು. ಬಟ್ ಈ 5 vowels ಗಳಿಂದ ಎಷ್ಟು ಸೌಂಡ್ ಬರುತ್ತೆ ಅಂತಂದ್ರೆ 20 vowel sounds ಬರುತ್ತೆ. ಅದನ್ನೇ ಶಾರ್ಟ್ ವೋವೆಲ್, ಲಾಂಗ್ ವೋವೆಲ್, ಡಿಫ್ಥಾಂಗ್ಸ್ ಅಂತ ಮಾಡ್ತೀವ. ಸೊ ಆ ಸೌಂಡ್ಸ್ ಗಳನ್ನೇ ನಾವಿಲ್ಲಿ ಏನ್ ಮಾಡ್ತೀವ, ಇನ್ನು ಕಾನ್ಸನೆಂಟ್ಸ್ 21 ಕಾನ್ಸನೆಂಟ್ ಇದೆ. ಫ್ರಮ್ 21 ಕಾನ್ಸನೆಂಟ್ಸ್ ವಿ ವಿಲ್ ಗೆಟ್ ಹೌ ಮೆನಿ ಸೌಂಡ್ಸ್ ಅಂದ್ರೆ 24 ಸೌಂಡ್ಸ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಟೋಟಲ್ ಆಗಿ 21 ಪ್ಲಸ್ 5 26 ಲೆಟರ್ಸ್ ಇದೆ. ಫ್ರಮ್ 26 ಲೆಟರ್ಸ್ ವಿ ವಿಲ್ ಗೆಟ್ 44 ಸೌಂಡ್ಸ್. ಸೊ ಹಾಗಾದ್ರೆ ಏತಕ್ಕೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಬಿಕಾಸ್ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡುವಾಗ ಲೆಟರ್ಸ್ ಗಳು ಇಂಪಾರ್ಟೆಂಟ್ ಅಲ್ಲ, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದೆ, ದ ಚಾಯ್ಸ್ ಬಿಟ್ವೀನ್ a or an is determined by the first sound of pronunciation, not by the letters of alphabet. ಆಲ್ಫಾಬೆಟ್ ಗಳು, ಇಲ್ಲಿ ಆಲ್ಫಾಬೆಟ್ ನಲ್ಲಿ ಲೆಟರ್ಸ್ ಗಳು ಇಂಪಾರ್ಟೆಂಟ್ ಅಲ್ಲ, ಅದರ ಸೌಂಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಇವನ್ ಇಟ್ ಮೇ ಬಿ ಎ ಇ ಐ ಓ ಯು. ಆತನ ನೋಡಿ, ಇವಾಗ ಪೆನ್ ಅಂತ
ಸೊ ಪೆನ್, ಈ ಪೆನ್ ಅನ್ನೋ ಒಂದು ಶಬ್ದದಲ್ಲಿ what is the first letter? P is the first letter. P ಅನ್ನೋದು ಏನದು ಫಸ್ಟ್ ಲೆಟರ್. ಈ ಲೆಟರ್ ಏನು ಸೌಂಡ್ ಮಾಡುತ್ತೋ ಈ ಶಬ್ದದ ಮೊದಲನೆಯ ಒಂದು ಅಕ್ಷರ ಇನ್ ದ ವರ್ಡ್ ಫಸ್ಟ್ ಲೆಟರ್. ಸೊ ಅದೇ ಜಡ್ಜ್ ಮಾಡ್ತಕ್ಕಂಥದ್ದು ಇದು ಏನು ಸೌಂಡ್ ಮಾಡುತ್ತೋ. ಸೊ ಈ ಫಸ್ಟ್ ಲೆಟರ್ ಒಂದು ಪ್ರೊನೌನ್ಸಿಯೇಷನ್ ಮೂಲಕ ನಾವೇನ್ ಮಾಡ್ಬೋದು, ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಪಿ ಅನ್ನೋದು ಇಟ್ ದ ಕಾನ್ಸನೆಂಟ್. ಸೊ ಹಾಗಾದ್ರೆ ಪಿ ಅನ್ನೋದು ಏನು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಪ. ಸೊ ಇನ್ನು ಕನ್ನಡದಲ್ಲಿ ನಾವು ವ್ಯಂಜನಗಳು ಮತ್ತು ಸ್ವರಗಳ ಬಗ್ಗೆ ಗೊತ್ತಿದೆ. ಸೊ ಪಿ ಇಟ್ ಪ್ರೊಡ್ಯೂಸ್ ಪ ಸೌಂಡ್. ಸೊ ಪ ಇಟ್ ಈಸ್ ವಾಟ್, ಇಟ್ ಈಸ್ ಅ ಕಾನ್ಸನೆಂಟ್, ಇಟ್ ಪ್ರೊಡ್ಯೂಸ್ ಕಾನ್ಸನೆಂಟ್ ಸೌಂಡ್. ಸೊ ಹಾಗಾದ್ರೆ ಈ ಕಾನ್ಸನೆಂಟ್ ಸೌಂಡ್ ಬಂದ್ರೆ ಅ ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ನೋಡು, the choice between a or an is determined by the first sound of pronunciation, not by the letters of alphabet, even it may be a, e, i, o, u of the noun. So vowel ಇರಬಹುದು, ಕಾನ್ಸನೆಂಟ್ ಇರಬಹುದು. ಸೊ ವಾಟ್ ಎವರ್ ಇಟ್, ಅದು ಏನೇ ಇರಲಿ, ಬಟ್ ಆ ಲೆಟರ್ ಏನು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೋ, ಸೊ ಆ ಸೌಂಡಿನ ಒಂದು ಏನು ಪ್ರೊಡ್ಯೂಸ್ ಮಾಡುತ್ತೋ ಆ ಒಂದು ಸೌಂಡಿನ ಒಂದು ಮೂಲಕ ನಾವು ಕಾನ್ಸನೆಂಟ್ ಸೌಂಡ್ ಇದ್ರೆ ಅ ಯೂಸ್ ಮಾಡ್ಕೊಳ್ಳಿ, ವೋವೆಲ್ ಸೌಂಡ್ ಇದ್ರೆ ಆನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಥರ್ಡ್ ನೋಟ್ ನೋಡೋದಾದ್ರೆ indefinite articles are non-specific nouns. So indefinite articles ಗಳೇನು, non-specific. Non-specific it means indefinite. ಅವು ನಿರ್ದಿಷ್ಟವಾಗಿ ನಮ್ಗೆ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸೊ ಇವಾಗ ಕೀ ಅಂತ ಇದೆ, ಕೀ. ಸೊ ಕೀ ಅನ್ನೋದು ಯಾವ ಕೀ, ಬಟ್ ವಿ ಡೋಂಟ್ ನೋ. ಹೇಳ್ಬಿಡ್ತಾನೆ ಐ ಕ್ಯಾಪ್ಟ್ ಅ ಕೀ ಆನ್ ದ ಟೇಬಲ್ ಅಂತ ಹೇಳ್ಬಿಡ್ತಾರೆ. ಐ ಕ್ಯಾಪ್ಟ್ ಅ ಕೀ ಆನ್ ದ ಟೇಬಲ್. ಯಾವ ಕೀ ಅಲ್ಲಿ, ಅದು ಬೈಕ್ ಕೀಯೋ, ಕಾರ್ ಕೀಯೋ, ಓಕೆನಾ, ಅಲ್ಮಾರ್ ಕೀಯೋ, ವಿ ಡೋಂಟ್ ನೋ. ಸ್ಪೆಸಿಫಿಕ್ ಆಗಿ ಅದು ಯಾವ ಕೀ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾದ್ರೆ ಇಂಡೆಫಿನಿಟ್ ಆರ್ಟಿಕಲ್ಸ್ ಏನಾಗಿರುತ್ತೆ, ನಾನ್ ಸ್ಪೆಸಿಫಿಕ್. ನೆಕ್ಸ್ಟ್ ನೋಡೋದಾದ್ರೆ ಫೋರ್ತ್ ಪಾಯಿಂಟ್, ಇಫ್ ದ ವರ್ಡ್ ಬಿಗಿನ್ಸ್ ವಿತ್ ದ ವೋವೆಲ್ ಸೌಂಡ್. ಸೊ ಆಲ್ರೆಡಿ ನಾನು ಹೇಳಿದಿನ ವೋವೆಲ್ ಸೌಂಡ್ ಇದ್ರೆ, ಸೊ ಲೆಟರ್ ಅಲ್ಲ ನಾನು ಹೇಳ್ತಾ ಇರೋದು, ವೋವೆಲ್ ಸೌಂಡ್ ಇರಬೇಕು. ಅವಾಗ ಸೌಂಡ್ ಇದ್ರೆ, ವೋವೆಲ್ ಸೌಂಡ್ ಇದ್ರೆ ಆನ್ ಯೂಸ್ ಮಾಡ್ಕೊಳ್ಳಿ. ಇಫ್ ದ ವರ್ಡ್ ಬಿಗಿನ್ಸ್ ವಿತ್ ದ ಕಾನ್ಸನೆಂಟ್ ಸೌಂಡ್ ಶುಡ್ ಯೂಸ್ ವಾಟ್, ಅ. ಕಾನ್ಸನೆಂಟ್ ಸೌಂಡ್ ಬಂದ್ರೆ ಅ ಯೂಸ್ ಮಾಡಿ, ವೋವೆಲ್ ಸೌಂಡ್ ಇದ್ರೆ ಆನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಕ್ಲಿಯರ್. ಸೊ ಅದನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ. ಸೊ ಆರ್ಟಿಕಲ್ಸ್ ಗಳನ್ನು ಯೂಸ್ ಮಾಡಬೇಕಾದ್ರೆ ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಪೋಸ್ ಇನ್ ದ ವರ್ಡ್ ದೇರ್ ಇಸ್ the first letter it produce vowel sound, we should take an. Suppose in the word the first letter it produce consonant sound, we should take what, a. So next one, last point, ಏನು ಹೇಳುತ್ತೆ, listener or reader don't know. What tells us this note? ಏನು ಹೇಳ್ತದೆ ನೋಟು? ಸೊ ಲಿಸ್ನರ್ಗೆ ರೀಡರ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಅಂತೆ. ಸೊ ಹಂಗಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ರೀಡರ್ ನಾನು ಹೇಳ್ತಾ ಇದ್ದೀನಿ, ಸೊ ನೀವು ಲಿಸ್ನರ್ ನಾನು ಏನು ಹೇಳ್ತಾ ಇದ್ದೀನಿ, ರೀಡರ್ ಏನು ಹೇಳ್ತಾನೆ, ಐ ಕ್ಯಾಪ್ a key on the table. So in this sentence ರೀಡರ್ ಏನು ಹೇಳ್ಬಿಡ್ತಾನೆ, ನಾನು ಆ ಒಂದು ಟೇಬಲ್ ಮೇಲೆ ಒಂದು ಕೀಯನ್ನು ಇಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಲಿಸನರ್ ಅನ್ನು ಕೇಳಿಸ್ಕೊಳ್ತಾನೆ. ಸೊ ಹಾಗಾದ್ರೆ ಈ ಒಂದು ರೀಡರ್, ನಾನು ಅಲ್ಲಿ ಒಂದು ಚಾವಿ ಇಟ್ಟಿದ್ದೀನಿ, ಅವ್ನು ಯಾವ ಚಾವಿ ಇಟ್ಟಿದ್ದಾನೆ ನಾನು ಹೇಳೋದಿಲ್ಲ. ಬಟ್ ಲಿಸನರ್ ಅಲ್ಲಿ ಕೂಡ ಯಾವ ಚಾವಿ ಇದೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ, ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವ ಕೀ ಅನ್ನೋದನ್ನ ಡೆಫಿನೆಟ್ ಆಗಿ ಗೊತ್ತಿಲ್ಲ, ಅದಕ್ಕೆ ಇದ್ರೆ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ಬೋದು. ಅದಕ್ಕೆ ಬಿಫೋರ್ ಏನು ಬರುತ್ತೆ, ಅದು ಕಾನ್ಸನೆಂಟ್ ಸೌಂಡ್ ಇದೆ, ಎ ಯೂಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಲಿಸನರ್
ಆ ರೀಡರ್ ಡೋಂಟ್ ನೋ. ಆ ಲಿಸ್ನರ್ಗೆ ರೀಡರ್ಗೆ ಅದು ನಿರ್ದಿಷ್ಟವಾಗಿ ಯಾವುದು ಅನ್ನೋದನ್ನು ಗೊತ್ತಿರೋದಿಲ್ಲ. ಓಕೆ, ಹಾಗಾದ್ರೆ ಸ್ಟಿಲ್ ಇದುವರೆಗೆ ಯೂಸಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ಸ್, ಎಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಗಳನ್ನು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೊ ಇಲ್ಲಿ ಯೂಸಸ್ ಆಫ್ ಎ, ಯೂಸಸ್ ಆಫ್ ಎ, ಹಾಗಾದ್ರೆ ಯೂಸಸ್ ಆಫ್ ಎ ಎಲ್ಲಿ ಯೂಸ್ ಮಾಡೋದಾ ಈ ಎ ಅನ್ನೋದನ್ನ? ಸೊ ನಿಮ್ಗೆ ಆಲ್ರೆಡಿ ಕಾನ್ಸನೆಂಟ್ ಸೌಂಡ್ ಬಂದ್ರೆ ಎ ಅನ್ನೋದು ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ಎಸ್, ಫಸ್ಟ್ ರೂಲ್ ಏನ್ ಹೇಳ್ತಾ ಇದೆ ಯೂಸಸ್ ಆಫ್ ಎ ನಲ್ಲಿ? ಎವ್ರಿ ಸಿಂಗುಲರ್ ಕೌಂಟೇಬಲ್ ನೌನ್. ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ, ಎವ್ರಿ ಸಿಂಗುಲರ್ ಕೌಂಟೇಬಲ್ ನೌನ್ which starts with consonant sound starts with a. ಸೊ ಅದು ಈ ಯೂಸಸ್ ಆಫ್ ಅ ಸಿಂಗುಲರ್ ಕೌಂಟೇಬಲ್ ನೌನ್ ಆಗಿರ್ಬೇಕು, ಕಾನ್ಸನೆಂಟ್ ಸೌಂಡ್ ಕೊಡ್ತಿರ್ಬೇಕು. ಸೌಂಡ್ ಅಂತ ಹೇಳ್ತದೆ, ಲೆಟರ್ ಅಲ್ಲ. ಸೊ ಹಾಗಾದ್ರೆ ಅಲ್ಲಿ ನಾವೇನು ಯೂಸ್ ಮಾಡ್ಬೇಕಂತ ಹೇಳುತ್ತೆ ಎ. ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ, ಒಂದು ಕ್ಯಾಟ್ ಅಂತ ಇದೆ. ಸೊ ಫಸ್ಟ್ ಇನ್ ದಿಸ್ ವರ್ಡ್, ಈ ಶಬ್ದದಲ್ಲಿ ಸಿ ಇಸ್ ದ ಫಸ್ಟ್ ಲೆಟರ್. ಈ ಫಸ್ಟ್ ಲೆಟರ್ ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಕ ಸೌಂಡ್. ಕ ಇಟ್ ಈಸ್ ವಾಟ್? It is a consonant sound. So we should take what before a. Clear? So ಹಾಗಾದ್ರೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಎಕ್ಸಾಂಪಲ್ ಡಾಗ್ ಅಂತ ಇದೆ. ಸೊ ಫಸ್ಟ್ ಲೆಟರ್ ಡಿ ಇದೆ. ಸೊ ದಿಸ್ ಲೆಟರ್ ಇಟ್ ಪ್ರೊಡ್ಯೂಸ್ ವಿಚ್ ಸೌಂಡ್? ಡ ಸೌಂಡ್. ಸೊ ಇದು ಕನ್ನಡದಲ್ಲಿ ನಾವು ಕಾನ್ಸನೆಂಟ್ ಡ, ಹೌದಲ್ವಾ? ಸೊ ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ? ಕಾನ್ಸನೆಂಟ್ ಸೌಂಡ್. ಸೊ ಕಾನ್ಸನೆಂಟ್ ಸೌಂಡ್ ಫಸ್ಟ್ ಲೆಟರ್ ಪ್ರೊಡ್ಯೂಸ್ ಮಾಡ್ತದೆ. ವಿ ಶುಡ್ ಟೇಕ್ ವಾಟ್ ಬಿಫೋರ್? ಎ. ಸೊ ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಮ್ಯಾಂಗೋ. ಸೊ ಹಿಯರ್ ಇನ್ ಮ್ಯಾಂಗೋ ದೇರ್ ಇಸ್ ದ ಫಸ್ಟ್ ಲೆಟರ್ ಎಂ. ಸೊ ದಿಸ್ ಲೆಟರ್ ಇಟ್ ಪ್ರೊಡ್ಯೂಸ್, ಈ ಎಂ ಅನ್ನೋದು ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಮ. ಸೊ ಹಿಯರ್ ಮ ಇಟ್ ಇಸ್ ವಾಟ್? ಇದು ಕಾನ್ಸನೆಂಟ್ ಸೌಂಡ್ ಅಂತ ಹೇಳ್ಬೋದು. ಸೊ ಬಿಫೋರ್ ಏನ್ ತಗೊಳ್ಳೋಣ? ಎ. ಅ ಮ್ಯಾಂಗೋ. ಕ್ಲಿಯರ್? ಸೊ ಅದಾದ್ರೆ ಇಲ್ಲಿ ನೋಡಿ ವಿಂಡೋ ಇದೆ. ಸೊ ಯಾಕೆ ವಿಂಡೋ ಇದೆ ನೋಡಿ? ಸೊ ವಿಂಡೋ, ಕಿಚನ್ ವಿಂಡೋ. ಸೊ ವಿಂಡೋಗಳು ಬೇರೆ ಬೇರೆ, ಕಿಚನ್ ನಲ್ಲಿ ವಿಂಡೋ ಇರುತ್ತೆ, ಸೊ ಡೈನಿಂಗ್ ಹಾಲ್ ನಲ್ಲಿ ಇರುತ್ತೆ, ಓಕೆನಾ, ಬೆಡ್ರೂಮ್ ನಲ್ಲಿ ಇರುತ್ತೆ. ಬಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ವಿಂಡೋ ಅಂತ ಹೇಳಿದ್ರೆ ಅದು ಡೆಫಿನೆಟ್ ಇರುತ್ತೆ. ಬಟ್ ಕಾಮನ್ ಆಗಿ ಬರೀ ವಿಂಡೋ ಅಂತ ಯೂಸ್ ಮಾಡಿದ್ರೆ ಅದೇನಾಗುತ್ತೆ? ಇಂಡೆಫಿನೆಟ್ ಆಗುತ್ತೆ. ಸೊ ಹಾಗಾದ್ರೆ ವಿಂಡೋ, ದ ಫಸ್ಟ್ ಲೆಟರ್ ಡಬ್ಲ್ಯೂ. ಈ ಡಬ್ಲ್ಯೂ ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಓ. ಹಾಗಾದ್ರೆ ಓ ಸೌಂಡ್ ಕೊಡ್ತಾ ಇದೆ, ಇದು ಕಾನ್ಸನೆಂಟ್. ಸೊ ವಿ ಶುಡ್ ಟೇಕ್ ವಾಟ್? ಅ ವಿಂಡೋ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಐ ಜಸ್ಟ್ ಸಾ ಅ ಕ್ಯಾಟ್. ಈ ಸಮ್ ಸೆಂಟೆನ್ಸ್ ಗಳಲ್ಲಿ ನೋಡೋದಾದ್ರೆ ಕ್ಯಾಟ್ ಅನ್ನೋದು, ಈ ಕ್ಯಾಟ್ ನಲ್ಲಿ ಸಿ ಅನ್ನೋದು ಕಾನ್ಸನೆಂಟ್ ಸೌಂಡ್. ಸೊ ಹಾಗಾದ್ರೆ ಬಿಫೋರ್ ಏನ್ ತೆಗೆದುಕೊಂಡಿದ್ದೇನೆ? ಅ. ಸೊ ನೆಕ್ಸ್ಟ್ ಬನ್ನಿ, ಹ್ಯಾವ್ ಯು ಸೀನ್ ಅ ಡಾಗ್? ಸೊ ಡಾಗ್ ಅನ್ನೋದು, ಡಾಗ್ ನಲ್ಲಿ ಡಿ ಅನ್ನೋದು ಏನ್ ಕೊಡ್ತಾ ಇದೆ? ಕಾನ್ಸನೆಂಟ್ ಸೌಂಡ್. ಸಿಂಗುಲರ್ ಆಗಿದೆ, ಸಿಂಗುಲರ್ ಇದೆ, ಅದು ಕೌಂಟೇಬಲ್. ಸೊ ಬಿಫೋರ್ ಏನಿದೆ? ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇದೆ ಅ. ಸೊ ನೆಕ್ಸ್ಟ್ ನೋಡೋದಾದ್ರೆ there is a key on the table. Key. In key, the first letter K. K it produce consonant sound. So I have used before key a. So consonant sound produce ಮಾಡ್ತಾ ಇದೆ. Could you open a window? So interrogative sentence ನಲ್ಲಿದೆ. ಸೊ ಡಬ್ಲ್ಯೂ ಇಲ್ಲಿ ನೋಡಿ, ವಿಂಡೋ ಅನ್ನೋದು ನೌನು, ಇವೆಲ್ಲ ನೌನ್ಗಳು. ವಿಂಡೋ ಇರ್ಬೋದು,
ಕೀ ಇರ್ಬೋದು, ಡಾಗ್ ಇರ್ಬೋದು, ಕ್ಯಾಟ್ ಇರ್ಬೋದು. ಸೊ ಹಾಗಾದರೆ ಆರ್ಟಿಕಲ್ಸ್ಗಳನ್ನು ನೌನ್ ಬಿಫೋರ್ ಯೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಹಾಗಾದರೆ ನೀವು ಓಪನ್ ವಿಂಡೋ, ವಿಂಡೋ ಬಿಫೋರ್ ಏನು ಯೂಸ್ ಮಾಡಿದ್ದೀವಿ? ಸೊ ಹಾಗಾದ್ರೆ ಇದು ಫಸ್ಟ್ ಲೆಟರ್ ಕಾನ್ಸನೆಂಟ್ ಸೌಂಡ್ ಇದೆ. ಸೊ ಕಾನ್ಸನೆಂಟ್ ಸೌಂಡ್ ಬಿಫೋರ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ನೆಕ್ಸ್ಟ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಫಸ್ಟ್ ರೂಲ್. ದ ಫಸ್ಟ್ ರೂಲ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನ. ನೆಕ್ಸ್ಟ್ ಐ ವಿಲ್ ಗೋ ವಿತ್ ಸೆಕೆಂಡ್ ರೂಲ್. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಈ ಚಾಲೆಂಜ್ ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆಯ ತರಬೇತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರುಗಳಿಂದ, ಅದು ವಿಶೇಷವಾಗಿ IIT ಮತ್ತು ಬೆಂಗಳೂರು, ಧಾರವಾಡ, ಕೇರಳ, ಆಂಧ್ರ ಮುಂತಾದ ಒಂದು ಸ್ಥಳಗಳಿಂದ ಸೊ ಉನ್ನತ ಮಟ್ಟದ ತರಬೇತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರಿಂದ ನಾವು 6, 7 ಮತ್ತು 8, 9, 10ನೇ ತರಗತಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮದಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ 2025ನೇ ಸಾಲಿನಲ್ಲಿ ನಮ್ಮ ಈ ಒಂದು ತರಬೇತಿ ಕೇಂದ್ರದಲ್ಲಿ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿವೆ. ಅದು ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅದರಲ್ಲಿ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಇನ್ನು ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಕರಾಟೆ, ಸಿಂಗಿಂಗ್ ಮತ್ತು ಡ್ಯಾನ್ಸ್, ಸೊ ಭರತನಾಟ್ಯಂ, ಹೀಗೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ಗಳು ಕೂಡ ನಮ್ಮ ಈ ತರಬೇತಿ ಶಿಬಿರದಲ್ಲಿ ಪ್ರತಿ ವರ್ಷದಂತೆ ವಿಶೇಷವಾದಂಥ ಶಿಕ್ಷಕರಿಂದ ನಿಮಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸೊ ಹಾಗಾದರೆ ಯಾರ್ಯಾರಿಗೆ ಈ ಒಂದು ದೋಸ್ ಆರ್ ಇಂಟ್ರೆಸ್ಟೆಡ್, ಇಫ್ ಯು ವಾಂಟ್ ಟು ಮೋರ್ ಇನ್ಫಾರ್ಮೇಶನ್, ನಿಮಗೆ ಹೆಚ್ಚಿನ ಒಂದು ಇದರ ಬಗ್ಗೆ ಮಾಹಿತಿ ಬೇಕಾದರೆ below we have given 2 numbers. Those are 944 977 1212, 9900206243. ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ರೂಲ್ಸ್ ಅನ್ನ ಮತ್ತೆ ನಾನು ಮುಂದುವರಿಸ್ತಾ ಇದ್ದೀನಿ. ಸೆಕೆಂಡ್ ರೂಲ್ ಏನು ಹೇಳ್ತಾ ಇದೆ ಅಂದ್ರೆ, ಸಮ್ ವರ್ಡ್ಸ್ ದಟ್ ಬಿಗಿನ್ ವಿತ್ ದ ವೋವೆಲ್ ಲೆಟರ್, ಯು ಹ್ಯಾವ್ ಟು ರೀಡ್ ದಿಸ್ ರೂಲ್ ಕೇರ್ಫುಲಿ. ಸೊ ನೋಡಿ, ಅದನ್ನು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಏನು ಹೇಳ್ತಾ ಇದೆ ರೂಲು? Some words that begin with the vowel letter but have a consonant sounds. ನೋಡಿ, ಕೆಲವು ರೂಲ್ಸ್ಗಳು ಏನ್ ಮಾಡ್ತಾವಂತೆ, ವೋವೆಲ್ ಲೆಟರ್ ಅನ್ನು ಹೊಂದಿರ್ತಾವಂತೆ ಬಟ್ ಹ್ಯಾವ್ ಅ ಕಾನ್ಸನೆಂಟ್ ಸೌಂಡ್ ಅಂತೆ. ನೋಡಿ, ವೋವೆಲ್ಗಳು ಬರ್ತವೆ, ಕಾನ್ಸನೆಂಟ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾವಂತೆ. ಸೊ ಹಾಗಿದ್ದರೆ ನಾವು ಏನು ಯೂಸ್ ಮಾಡಬೇಕಂತ ಹೇಳ್ತಾರೆ, ಶುಡ್ ಬಿ ಯೂಸ್ ಬಿಫೋರ್ ಇಟ್. ಸೊ ಯಾವುದು? ಓಕೆ, ನೋಡೋದಾದ್ರೆ ಯೂನಿವರ್ಸಿಟಿ. ಸೊ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಲೆಟರ್ ಏನು ಹೇಳ್ತಾ ಇದೆ? ಏನು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ ನೋಡಿ? ಯೂನಿವರ್ಸಿಟಿ. ವೈ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ವೈ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಏತಕ್ಕೆ? ಸೊ ಇವುಗಳನ್ನು ಬರೀಬೇಕಾದ್ರೆ ನೀವು ಓಕೆನಾ? ಸೊ ವಿ ಶುಡ್ ಟೇಕ್ ವಾಟ್? ಕಾನ್ಸನೆಂಟ್ ಸೌಂಡ್ ಬಂದ್ರೆ ಏನು ಯೂಸ್ ಮಾಡೋಣ? ಹೌದಾ? ಯೂನಿವರ್ಸಿಟಿ. ಸೊ ಹಾಗಾದ್ರೆ ಇಲ್ಲಿ
ಇಟ್ ಪ್ರೊಡ್ಯೂಸ್ ಕಾನ್ಸನೆಂಟ್ ಸೌಂಡ್. ಲೆಟರ್ ಏನಿದೆ ಯು ಇದೆ, ಬಟ್ ಸೌಂಡ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಸೌಂಡ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಕಾನ್ಸನೆಂಟ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಲೆಟರ್ ಓವೆಲ್ ಇದೆ, ಸೌಂಡ್ ಕಾನ್ಸನೆಂಟ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೆ ಸಮ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಓವೆಲ್ ಲೆಟರ್ ಬಟ್ ಹ್ಯಾವ್ ಅ ಕಾನ್ಸನೆಂಟ್ ಸೌಂಡ್, ಆ ಸಂದರ್ಭದಲ್ಲಿ ಇನ್ ದಟ್ ಟೈಮ್ ವಿ ಶುಡ್ ಟೇಕ್ ವಾಟ್ ಅ, ಓಕೆ, ನಾಟ್ ಆನ್. ಇದರಲ್ಲಿ ಸೊ ಈ ಸೆಕೆಂಡ್ ರೂಲ್ ಅಲ್ಲಿ ಏನ್ ಮಾಡಿದ್ರ, ಸಬ್ ರೂಲ್ ಮಾಡ್ಕೊಂಡಿದ್ದಾನ. ಏನ್ ಹೇಳ್ತದೆ ಈ ಸಬ್ ರೂಲು? A word beginning with U, EU have a initial voice sound. ನೋಡಿ, ಸಮ್ ಟೈಮ್ ಏನು ಮಾಡ್ತಾವಂತೆ, ಯು ಅಥವಾ ಇ ಯು ಬಂದು ಇನಿಷಿಯಲ್ ಅಂದರೆ ಪ್ರಾರಂಭದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಏನು ಮಾಡ್ತವೆ? ಸೊ ಪ್ರಾರಂಭದಲ್ಲಿ ವಾಯ್ಸ್ ಸೌಂಡ್ ಕೊಡ್ತಾವಂತೆ. ಸೊ ಆ ಸಂದರ್ಭದಲ್ಲಿ ಇನ್ ದಟ್ ಟೈಮ್ ವಿ ಶುಡ್ ಟೇಕ್ ವಾಟ್ ಅ. ನಾವು ಅನ್ನ ಯೂಸ್ ಮಾಡಬೇಕು, ನಾಟ್ ಆನ್. ಇಲ್ಲ, ಇಟ್ ಈಸ್ ಅ ಯೂಸ್ಫುಲ್ ವರ್ಕ್. ಸೊ ಇಲ್ಲಿ ನೋಡಿ, ಯೂಸ್ಫುಲ್ ವರ್ಕ್. ಯೂಸ್ಫುಲ್ ವರ್ಕ್ ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿದೆ ನೋಡಿ, ಯು. ಸೊ ಹಾಗಾದ್ರೆ ಯು ಅನ್ನೋದು ಏನ್ ಸೌಂಡ್? ವಾಯ್ಸ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿದೆ. ಏನ್ ಯೂಸ್ ಮಾಡೋಣ? ಅ ಯೂಸ್ಫುಲ್ ವರ್ಕ್. ಲೆಟರ್ ಏನಿದೆ? ಓವೆಲ್ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲಿ? ಯೂಸಸ್ ಆಫ್ ಆರ್ಟಿಕಲ್ಸ್ಗಳು. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, he was helped in his work by European. ಯುರೋಪಿಯನ್ ಅಂತ ಇದೆ ನೋಡಿ, ಯುರೋಪಿಯನ್. ಸೊ ಯುರೋಪಿಯನ್ ಹೆಂಗ್ ಬರೀತೀವಿ ನಾವು? ಯುರೋಪಿಯನ್. ಓಕೆ, ಯುರೋಪಿಯನ್. ಇಲ್ಲಿ ನೋಡಿ, ಯು ಅನ್ನೋದು ಏನಿದೆ? ಯು. ಸೊ ಅದನ್ನೇ ವಾಯ್ಸ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾದ್ರೆ ನಾವು ಏನು ಯೂಸ್ ಮಾಡೋಣ? ಯುರೋಪಿಯನ್. ಯುರೋಪಿಯನ್ ಅನ್ನೋದು ನಾವು, ಯೂಸ್ಫುಲ್ ವರ್ಕ್ ಅನ್ನೋದು ನಾವು, ಯೂನಿಕ್ ಪೇಂಟಿಂಗ್ ಅನ್ನೋದು ನಾವು. ಇಲ್ಲಿ ನೋಡಿ, ಯು. ಸೊ ನೆಕ್ಸ್ಟ್ ಪಾಯಿಂಟ್, ಯುಪಿಮಿಸಮ್. ಸೊ ಯುಪಿಮಿಸಮ್ ಅಂತ ಹೇಳ್ತಾರೆ. ಯುಪಿಮಿಸಮ್ ಅಂದ್ರೆ ಮೈಲ್ಡ್. ಯು 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 ಯುಪಿಮಿಸಮ್ ಅಂದ್ರೆ ಮೈಲ್ಡ್. ಸೊ ಹಾಗಾದ್ರೆ ಇಲ್ಲಿ ಯುಪಿಮಿಸಮ್ ಅಂದ್ರೆ ಮೈಲ್ಡ್ ಪರ್ಸನ್ ಅಂತ ಅರ್ಥ. ಯುಪಿಮಿಸಮ್ ಪರ್ಸನ್ ಅಂದ್ರೆ ಮೈಲ್ಡ್ ಪರ್ಸನ್. ಯು ಅನ್ನೋದು ವಾಯ್ಸ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ, ಅ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಸಿ ಓರ್ ಯೂನಿಫಾರ್ಮ್. ಯು. ಇಲ್ಲಿ ನೋಡಿ, ಯು ಬಂದು ಓವೆಲ್ ಬಂದು ಕಾನ್ಸನೆಂಟ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ, ಅ. ಯೂನಿವರ್ಸಿಟಿ ಸ್ಟೂಡೆಂಟ್. ಯು ವಾಯ್ಸ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಯಾಲಜಿ ನೋಡಿ, ಇಯಾಲಜಿ ಅಂತೆ. ಇಯಾಲಜಿ ಇಲ್ಲಿ ಕೂಡ ಇ ಮತ್ತು ಯು ಅನ್ನೋದು ಯುವಾಲಜಿ. ಯುವಾಲಜಿ ಮೀನ್ಸ್ ಸ್ಪೀಚ್. ಸೊ ಇದ್ರ ಬಗ್ಗೆ ಸ್ಪೀಚ್ ಮಾಡಿದಂತೆ ತನ್ನ ಹಾರ್ಡ್ ವರ್ಕ್ ಬಗ್ಗೆ. ಸೊ ಹಾಗಾದ್ರೆ ಈ ರೀತಿ ಇದ್ದಲ್ಲಿ ಅ ಯೂಸ್ ಮಾಡ್ಕೊಳ್ಳಿ. ಯಾಕೆ? ಇದು ಯು ಸೌಂಡ್ ಕೊಡ್ತಾರೆ, ಯುವಾಲಜಿ. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಟೂ ರೂಲ್ಸ್. ಸೊ ಇದುವರೆಗೂ ಎರಡು ರೂಲ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯೂಸಸ್ ಆಫ್ ಅ. ಕೊನೆಯದಾಗಿ, ಇದುವರೆಗೂ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನು ಪಡೆದುಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೆ
ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಯಾರು ಬರೀತಾ ಇದ್ದೀರಾ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಕ್ಲಾಸ್ಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.